ಯುದ್ಧ ಪೀಡಿತ ಇರಾನ್ ದೇಶದಲ್ಲಿ ಕನ್ನಡಿಗನೊಬ್ಬ ಸಿಲುಕಿದ್ದಾನೆ. ಚಿಕ್ಕಮಗಳೂರಿನ ಕೊಪ್ಪ ತಾಲೂಕು ಹಿರೇಕೋಡಿಗೆ ನಿವಾಸಿ ನಿಶ್ಚಿತ್ ಸದ್ಯ ಯುದ್ಧ ಪೀಡಿತ ಇರಾನ್ನಲ್ಲಿ ಸಿಲುಕಿಕೊಂಡಿರುವಂತಹ ಕನ್ನಡಿಗ. ಇರಾನ್ನ ಮರ್ಚೆಂಟ್ ನೇವಿಯಲ್ಲಿ ಈತ ಕೆಲಸ ಮಾಡ್ತಾ ಇದ್ದ ನಿಶ್ಚಿತ್. ಕಳೆದ 5 ತಿಂಗಳ ಹಿಂದಷ್ಟೇ ಇರಾನ್ ದೇಶಕ್ಕೆ ಕೆಲಸಕ್ಕೆ ಅಂತೇಳಿ ನಿಶ್ಚಿತ್ ಹೋಗಿದ್ರು. ಈ ಯುವಕ ಸದ್ಯ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಪೋಷಕರಿಗೆ ಮಗ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಪೋಷಕರು ಕೂಡ ಕಂಗಾಲಾಗಿದ್ದಾರೆ, ಚಿಂತಾಕ್ರಾಂತರಾಗಿದ್ದಾರೆ. ಕೇಂದ್ರದ ಸಹಾಯ ಹಸ್ತದ ನಿರೀಕ್ಷೆಯಲ್ಲಿ ನಿಶ್ಚಿತ್ ಕುಟುಂಬ ಇರುವಂಥದ್ದು ಮನವಿಯನ್ನು ಕೂಡ ಮಾಡಿದ್ದಾರೆ. ಮಗ ಸಂಪರ್ಕಕ್ಕೆ ಸಿಗದ ಕಾರಣ ಪೋಷಕರಲ್ಲಿ ಆತಂಕ ಹೆಚ್ಚಾಗಿದ್ದು, ಯುವಕನ ಬಗ್ಗೆ ಜಿಲ್ಲಾಡಳಿತ ಪೊಲೀಸರಿಗೆ ಕೂಡ ಯಾವುದೇ ಮಾಹಿತಿ ಇಲ್ಲ. ನಮ್ಮ ಮಗ ನಮಗೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ದಯವಿಟ್ಟು ಆತನನ್ನು ದೇಶಕ್ಕೆ ವಾಪಸ್ ಕರೆದುಕೊಂಡು ಬರೋದಕ್ಕೆ ಹೆಲ್ಪ್ ಮಾಡಿ, ನಮಗೆ ನೆರವು ನೀಡಿ ಅಂತೇಳಿ ಕೇಂದ್ರಕ್ಕೂ ಕೂಡ ಮನವಿಯನ್ನು ಮಾಡಿದ್ದಾರೆ ಆ ಪೋಷಕರು. 5 ತಿಂಗಳ ಹಿಂದಷ್ಟೇ ಮರ್ಚೆಂಟ್ ನೇವಿಯಲ್ಲಿ ಕೆಲಸ ಮಾಡೋದಕ್ಕೆ ಅಂತೇಳಿ ಇರಾನ್ ದೇಶಕ್ಕೆ ಹೋಗಿದ್ದ ಚಿಕ್ಕಮಗಳೂರಿನ ನಿಶ್ಚಿತ್. ಆದರೆ ಈಗ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಹಿರೇಕೊಡಿಗೆ ಗ್ರಾಮದ ನಿಶ್ಚಿತ್. ಆದರೆ ಈ ಯುವಕ ಸದ್ಯ ಕುಟುಂಬಸ್ಥರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅನ್ನೋ ಮಾಹಿತಿ ಇದೆ. ಇದರಿಂದಾಗಿ ಕಳವಳಕ್ಕೆ ಆತಂಕಕ್ಕೆ ಈಡಾಗಿದ್ದಾರೆ ಆತನ ಪೋಷಕರು, ಆತನ ಕುಟುಂಬಸ್ಥರು. ನಮ್ಮ ಮಗನನ್ನು ವಾಪಸ್ ಭಾರತಕ್ಕೆ ಕರೆದುಕೊಂಡು ಬರೋದಕ್ಕೆ ನೆರವಾಗಿ ಅಂತೇಳಿ ಈಗ ಕೇಂದ್ರದ ನೆರವನ್ನು ಕೂಡ ಕೋರ್ತಾ ಇದ್ದಾರೆ. ಮತ್ತೊಂದೆಡೆ ಕೇವಲ ಪೋಷಕರಿಗಷ್ಟೇ ಅಲ್ಲ, ಜಿಲ್ಲಾಡಳಿತಕ್ಕೂ ಕೂಡ ಪೊಲೀಸರಿಗೂ ಕೂಡ ಈತನ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಯಾರ ಸಂಪರ್ಕಕ್ಕೂ ಸದ್ಯಕ್ಕೆ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಮಹಾರುದ್ರ ಫೋನ್ ಸಂಪರ್ಕದಲ್ಲಿ ಇದ್ದಾರೆ. ಮಹಾರುದ್ರ, ನಿಶ್ಚಿತ್ 5 ತಿಂಗಳ ಹಿಂದೆ ಇರಾನ್ಗೆ ಹೋಗಿದ್ರು ಕೆಲಸದ ನಿಮಿತ್ತ ಅಂತ ತಿಳಿದು ಬರ್ತಾ ಇದೆ. ಯಾರಿಗೂ ಸಂಪರ್ಕಕ್ಕೆ ಸಿಕ್ಕಿಲ್ಲ ಅಂತ. ಯಾವಾಗಿನಿಂದ ಸಂಪರ್ಕಕ್ಕೆ ಸಿಕ್ಕಿಲ್ಲ? ಪೋಷಕರ ಅಳಲೇನು? ಹೌದು ನವೀನ್, ಏನಂದ್ರೆ ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ಮಧ್ಯೆ ಯುದ್ಧದ ಭೀತಿ ಈಗ ತೀವ್ರವಾಗಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಏನಂದ್ರೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಹಿರಿಕೊಡಿಗೆ ನಿವಾಸಿ ಅಂದ್ರೆ ನಿಶ್ಚಿತ್ ಕೆಲಸದ ಮೇಲೆ ಒಂದು 5 ತಿಂಗಳ ಹಿಂದೆ ಏನಂದ್ರೆ ಇರಾನಿಗೆ ಹೋಗಿದ್ದ. ಇರಾನ್ನಲ್ಲಿ ಮರ್ಚೆಂಟ್ ಸೇವೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ. ಆದ್ರೆ ಮುಂಚೆ ಏನಂದ್ರೆ ಅಲ್ಲಿನ ಪೋಷಕರಿಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದ ಮತ್ತೆ ಹಾಗೂ ಮಾತಾಡ್ತಾ ಇದ್ದ. ಆದ್ರೆ ಈ ಕಳೆದ 5 ತಿಂಗಳಿಂದ ಏನಂದ್ರೆ ಈಗ ಆತ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅನ್ನೋದು ಅವರ ಒಂದು ಪೋಷಕರ ಅಳುಲಾಗಿದೆ. ಈಗಾಗಲೇ ಏನಂದ್ರೆ ಪೋಷಕರು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಅವರ ಒಂದು ಪೋಷಕರ ಆಗ್ರಹ ಏನಂದ್ರೆ ಕೇಂದ್ರ ಸರ್ಕಾರ ಇರಾನ್ ನಲ್ಲಿರುವ ಆ ಯುವಕನನ್ನ ಏನಂದ್ರೆ ಒಂದು ಸಂಪರ್ಕವನ್ನ ಮಾಡಿ ನಮ್ಗೊಂದು ಮಾಹಿತಿಯನ್ನ ನೀಡಬೇಕು ಅಂತ ಹೇಳಿ ಒಂದು ಆಗ್ರಹವನ್ನು ಮಾಡಿದ್ದಾರೆ. ಈಗ ಕುಟುಂಬದಲ್ಲಿ ಒಂದು ಆತಂಕ ಎದುರಾಗಿರುತ್ತೆ. ಯಾಕಂದ್ರೆ ಯುದ್ಧದ ತೀವ್ರತೆ ದಿನೇ ದಿನೇ ಹೆಚ್ಚಾಗ್ತಾ ಇರೋದ್ರಿಂದ ಈ ಯುವಕನು ಕೂಡ ಏನಂದ್ರೆ ಪೋಷಕರ ಜೊತೆ ಈ ಹಿಂದೆ ಮಾತಾಡ್ತಾ ಇದ್ದ. ಆದ್ರೆ ಈಗ ಸಡನ್ ಆಗಿ ಅಂದ್ರೆ ಮೊಬೈಲ್ ಕೂಡ ಈಗ ಸ್ವಿಚ್ ಆಫ್ ಆಗಿರುವಂತದ್ದು, ಮತ್ತೆ ಮಾತಾಡ್ತಾ ಇಲ್ಲ. ಏನಾಗಿದ್ದಾನೆ ಯುವಕ ಅನ್ನೋದು ಕೂಡ ಈಗ ಆ ಕುಟುಂಬಕ್ಕೆ ಒಂದು ಆತಂಕಕ್ಕೆ ಎದುರಾಗಿರುವಂತದ್ದು. ಅವರ ಒಂದು ಆಗ್ರಹ ಏನಂದ್ರೆ ಕೇಂದ್ರ ಸರ್ಕಾರ ಕೂಡಲೇ ಏನಂದ್ರೆ ಕ್ರಮ ವಹಿಸಿ ಒಂದು ತಂದೆ ತಾಯಿ ಜೊತೆಗೆ ಒಂದು ಪತ್ತೆಯನ್ನ ಮಾಡಿ ಮಾತಾಡುವ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ಒಂದು ಆಗ್ರಹವನ್ನ ಮಾಡಿರುವಂತದ್ದು. ನವೀನ್, ಥ್ಯಾಂಕ್ ಯು ಮಹಾರುದ್ರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.